dear students, welcome to the biology CET class. In the previous session, we studied some of the questions of the chapter Plant Kingdom. Plant Kingdom ಅಲ್ಲಿ ನಾವು ಆಲ್ಗೆಗೆ ಸಂಬಂಧಪಟ್ಟ ಕೆಲವೊಂದು ಕ್ವೆಶ್ಚನ್ಸ್ ಅನ್ನು ನೋಡಿದ್ವಿ. ಹಾಗೆಯೇ ಬ್ರಯೋಫೈಟ್ಸ್ ಕ್ವೆಶ್ಚನ್ಸ್ಗಳನ್ನು ಕೂಡ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಬ್ರಯೋಫೈಟ್ಸ್ ಹಾಗೂ ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಲ್ಸೋ ದ ಏಂಜಿಯೋಸ್ಪರ್ಮ್ಸ್ಗೆ ರಿಲೇಟ್ ಆಗಿರುವಂಥ ಕೆಲವೊಂದು ಕ್ವೆಶ್ಚನ್ಗಳನ್ನು ಸ್ಟಡಿ ಮಾಡೋಣ. ಸೊ ಲೆಟ್ ಅಸ್ ಸಿ ದ ಕ್ವೆಶ್ಚನ್. Select the option that correctly identifies A, B, C in the given figure of female thallus of Marchantia. ಸೊ ಇಲ್ಲಿ ಕೊಟ್ಟಿರುವಂಥ ಡಯಾಗ್ರಾಮ್ ಯಾವುದು ಅಂತ ಹೇಳಿದರೆ ಫೀಮೇಲ್ ಥ್ಯಾಲಸ್ ಆಫ್ ಮಾರ್ಕ್ಯಾನ್ಶಿಯಾ ಅಂತ ಹೇಳಿದ್ದಾರೆ. These Marchantia belongs to the liverworts. Bryophytes are classified into two. They are the liverworts and the mosses. ಲಿವರ್ವರ್ಟ್ಸ್ಗೆ ಮಾರ್ಕ್ಯಾನ್ಶಿಯಾ, ರಿಕ್ಷಿಯಾ ಎಕ್ಸಾಂಪಲ್ಗಳನ್ನು ನಾವು ಫೆಮಿಲಿಯರ್ ಆಗಿ ನೋಡ್ಬೋದು. ಸೊ in the case of liverworts, both the male and the female sex organs produced on the same thallus. Some of the liverworts, some of the members of the liverworts, they produce the male sex organ in the male individual, male thallus, and female sex organ on the female individual. Male organ is known as antheridium. Male organ ಅನ್ನು ಏನಂತ ಕರೀತಾರೆ, ಸೆಕ್ಸ್ ಆರ್ಗನ್ ಏನಂತ ಕರೀತಾರೆ, antheridium ಅಂತ ಹೇಳಿ ಕರೀತಾರೆ. This antheridium produced on the structure, stalk-like structure. That stalk-like structure is called as antheridiophore. So ಇಲ್ಲಿ ಎ ಬಿ ಸಿ ಪಾರ್ಟ್ಗಳನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ಮೆನ್ಷನ್ ಮಾಡಿರೋದೇನು, ಫೀಮೇಲ್ ಥ್ಯಾಲಸ್ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಏನಂತ ನೋಡಿದ್ವಿ, ಆಂಥೆರಿಡಿಯಮ್ ಅಂತ ಅಂದರೆ ದಿಸ್ ಇಸ್ ದ ಮೇಲ್ ಸೆಕ್ಸ್ ಆರ್ಗನ್. ಸೊ ದಿಸ್ ಮೇಲ್ ಸೆಕ್ಸ್ ಆರ್ಗನ್ produced on this stalk-like structure. So this is the female thallus. ಹಾಗಾಗಿ ಆಂಥೆರಿಡಿಯೋಫೋರ್ ಇರೋದಿಲ್ಲ ಅದರಲ್ಲಿ. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ರಾಂಗ್. ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ. ಎಗೆ ಆಂಥೆರಿಡಿಯೋಫೋರ್ ಅಂತ ಹೇಳಿ ಲೇಬಲ್ ಮಾಡಿದ್ದಾರೆ. ಸೊ ಅಗೇನ್ ದಿಸ್ ಈಸ್ ರಾಂಗ್ ಬಿಕಾಸ್ ಆಂಥೆರಿಡಿಯೋಫೋರ್ ಪ್ರೆಸೆಂಟ್. ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಇನ್ನು ಸಿ ಆಪ್ಷನ್ ನೋಡೋಣ. ಎಗೆ ಆರ್ಕಿಗೋನಿಯೋಫೋರ್ ಅಂತ ಹೇಳಿಬಿಟ್ಟು ಲೇಬಲ್ ಮಾಡಿದ್ದಾರೆ. ಸೊ ಫೀಮೇಲ್ ಸೆಕ್ಸ್ ಆರ್ಗನ್ ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್ called as archegonium. This archegonium produces single egg within them. ಈ ಆರ್ಕಿಗೋನಿಯಂ ಒಳಗೆ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಆರ್ಕಿಗೋನಿಯಂ ಈಸ್ ದ ಫೀಮೇಲ್ ಸೆಕ್ಸ್ ಆರ್ಗನ್. ಫೀಮೇಲ್ ಥ್ಯಾಲಸ್ಲಿ ಆರ್ಕಿಗೋನಿಯಂ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಆರ್ಕಿಗೋನಿಯಂ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಆನ್ ದ ಸ್ಟಾಕ್ ಲೈಕ್ ಸ್ಟ್ರಕ್ಚರ್. Stalk-like structure. Above that, the top of the stalk-like structure shows the lobed structure. ಈ ರೀತಿಯಾದ lobed complete lobes ಏನಿರುತ್ತೆ, this lobed structure within this structure is called as archegonium. Within this the egg will be formed. So this stalk-like structure is called as archegoniophore, and this structure, ದ ಟಿಪ್ಪಲ್ಲಿ ಇರುವಂಥ ಸ್ಟ್ರಕ್ಚರ್ನ ಆರ್ಕಿಗೋನಿಯಂ ಅಂತ ಕರೀತಾರೆ. ಅದರೊಳಗೆ ಎಗ್ಗು ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಸಿ ಆಪ್ಷನಲ್ಲಿ ಬರುವಂತಹ ಎ ಲೇಬಲ್ ಆರ್ಕಿಗೋನಿಯೋಫೋರ್ ಏನು ಲೇಬಲ್ ಮಾಡಿದ್ದಾರೆ ಅದು ಕರೆಕ್ಟ್ ಆಗಿದೆ. ಸೊ ಬಿ ಲೇಬಲ್ನ ನೋಡೋಣ. ಸೊ ಬಿಗೆ ಏನಂತ ತೋರಿಸಿದ್ದಾರೆ, ಗೆಮಾ ಕಪ್ ಅಂತ ಹೇಳಿಬಿಟ್ಟು ಲೇಬಲ್ ಮಾಡಿದ್ದಾರೆ. ಎಸ್, ಇನ್ ದ ಕೇಸ್ ಆಫ್ ಮಾರ್ಕ್ಯಾನ್ಶಿಯಾ, the asexual reproduction takes place by the formation of cup-like structures within the receptacles. These are green multicellular specialized structure, asexual buds anta helbodu. When these cup-like structure, ನೋಡಿ ಇಲ್ಲಿರುವಂಥ cup-like structures ಡಿಟ್ಯಾಚ್ ಆದ ನಂತರ, ಬೇರೆಂಟ್ ಪಾಡಿಂದ ಡಿಟ್ಯಾಚ್ ಆದ ನಂತರ ಇದು ಕೂಡ ಜರ್ಮಿನೇಟ್ ಆಗಿ ನ್ಯೂ ಥ್ಯಾಲಸನ್ನು ಪ್ರೊಡ್ಯೂಸ್ ಮಾಡುತ್ತೆ. So these are the asexually reproducing buds
they are produced on the specialized cup like structure, they are multicellular and green. ಸೊ ಬಿ ಲೇಬಲ್ ಮಾಡಿರುವಂಥದ್ದು ಕರೆಕ್ಟಾಗಿ ಇದೆ. ಅದು ಯಾವುದು? ಗೆಮ್ಮಾ ಕಪ್ ಈ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಬರ್ಡ್ಸ್. ಸಿ ನೋಡೋಣ. ದೀಸ್ ಆರ್ ದ ಸ್ಟ್ರಕ್ಚರ್ಸ್, ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಫೌಂಡ್ ಆನ್ ದ ವೆಂಟ್ರಲ್ ಸೈಡ್ ಆಫ್ ದ ಬಾಡಿ. Ventral surface of the body helps to attach on the substratum to absorb water in the minerals. So these here in this case C is labeled as rhizoids. So this is correct label. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಸಿ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡಿ ಯಾಕೆ ರಾಂಗ್ ಆಗುತ್ತೆ? ಬಿಕಾಸ್ ಎ ಆರ್ಕಿಗೋನಿಯೋಫೋರ್ ಕರೆಕ್ಟ್ ಆಗಿದೆ, ಬಿ ಈಸ್ ರೈಸಾರ್ಡ್ಸ್ ಅಂತ ತೋರಿಸಿದ್ದಾರೆ, ಬಟ್ ಬಿ ಈಸ್ ಗೆಮ್ಮಾ ಕಪ್ಸ್ ಆ್ಯಂಡ್ ದೆನ್ ಸಿ ಈಸ್ ರೈಸಾರ್ಡ್ಸ್, ಬಟ್ ಇಲ್ಲಿ ಇಂಟರ್ ಚೇಂಜ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಡಿ ಆನ್ಸರ್ ಕೂಡ ರಾಂಗ್ ಆಗುತ್ತೆ. ಕರೆಕ್ಟ್ ಆಪ್ಷನ್ ಯಾವುದು? ದಟ್ ಈಸ್ ದ ಸಿ ಆನ್ಸರ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್. Select the option that correctly identifies A, B in the given figure. ಸೊ ಇಲ್ಲಿ ಕೊಟ್ಟಿರುವಂಥ ಡಯಾಗ್ರಾಮ್ ಫ್ಯುನೇರಿಯಾ ಅನ್ನುವಂತಹ ಒಂದು ಬ್ರಯೋಫೈಟ್ಸ್ ಇಂದ. ಸೊ ಫ್ಯುನೇರಿಯಾ ಬಿಲಾಂಗ್ಸ್ ಟು ದ ಮಾಸಸ್ಗೆ ಇನ್ಕ್ಲೂಡ್ ಆಗುತ್ತೆ. ಸೊ ಇನ್ ದ ಕೇಸ್ ಆಫ್ ಮಾಸಸ್ ಲೈಫ್ ಸೈಕಲ್ ಹೇಗಿರುತ್ತೆ? The prominent phase is gametophytic phase and it is followed by the alternates with the sporophytic phase. Predominant phase is gametophytic green photosynthetic dominant one. Then it alternates with the asexually reproducing sporophyte. So, ಇಲ್ಲಿ predominant phase ಪ್ರೋಟೋನಿಮಾ ಸ್ಟೇಜ್ ಆ್ಯಂಡ್ ಲೀಫಿ ಸ್ಟೇಜ್ ಅಂತ ಹೇಳಿಬಿಟ್ಟು ಏನಾಗುತ್ತೆ? ಅದು ಡಿಫ್ರೆನ್ಶಿಯೇಟ್ ಆಗುತ್ತೆ. ಪ್ರೋಟೋನಿಮಾ ಅಂದ್ರೆ ನೋಡಿ ಇಲ್ಲಿ ಈ ಡಯಾಗ್ರಾಮ್ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕ್ರೀಪಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ದಿಸ್ ಕ್ರೀಪಿಂಗ್ ಸ್ಟೇಜ್ ಡೈರೆಕ್ಟ್ಲಿ ಫಾರ್ಮಡ್ ಬೈ ದ germination of the spores. So from the secondary protonema this leafy stage will be produced. Leaf like structures are spirally arranged. So at the tip of this apical portion of this leafy stage, ಈ ವೆಜಿಟೇಟಿವ್ ಸ್ಟ್ರಕ್ಚರಿನ ಟಿಪ್ಪಲ್ಲಿ ಏನಾಗುತ್ತೆ? ದ ಗ್ಯಾಮೆಟ್ಸ್ ವಿಲ್ ಬಿ ಫಾರ್ಮಡ್. ಮೇಲ್ ಶೂಟ್ ಫೀಮೇಲ್ ಶೂಟ್ ಇರುತ್ತೆ, ಇಲ್ಲಿ ಮೇಲ್ ಗ್ಯಾಮೆಟ್ಸ್ ಫೀಮೇಲ್ ಗ್ಯಾಮೆಟ್ಸ್ ವಿಲ್ ಬಿ ಫಾರ್ಮಡ್. ಆಂಥೆರಿಡಿಯಮ್ ಆರ್ಕಿಗೋನಿಯಮ್ ಆರ್ ದೇರ್. ಸೊ here the gametes fuses and that forms the diploid zygote. ಇಲ್ಲೇನೆ ಏನಾಗುತ್ತೆ? ಆನ್ ದ ವೆಜಿಟೇಟಿವ್ gametophytic plant the diploid zygote formation ಆಗುತ್ತೆ. This diploid zygote remains on the itself on the gametophyte. ಅದು gametophyte ಇಂದ ಡಿಟ್ಯಾಚ್ ಆಗಲ್ಲ, ಅದರ ಮೇಲೆ ಇರುತ್ತೆ. and this undergo mitosis division and it forms the sporophyte. ಸೊ ನೋಡಿ ಅದನ್ನು ಸ್ಪೋರೋಫೈಟನ್ನ ಈ ಡಯಾಗ್ರಾಮಲ್ಲಿ ನೋಡ್ತೀವಿ. ಈ ವೆಜಿಟೇಟಿವ್ ಬಾಡಿಯ ಟಿಪ್ಪಲ್ಲಿ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ. ಆಂಥೆರಿಡಿಯಮ್ ಆರ್ಕಿಗೋನಿಯಮ್ ಆರ್ ದೇರ್. ಸೊ ವಿತಿನ್ ದಟ್ ದ ಗ್ಯಾಮೆಟ್ಸ್ ಪ್ರೊಡ್ಯೂಸರ್ ದಟ್ ಫ್ಯೂಸಸ್ ಟು ಫಾರ್ಮ್ಸ್ ಅ ಝೈಗೋಟ್. ಝೈಗೋಟ್ ಜರ್ಮಿನೇಟ್ ಆಗಿ ಸ್ಪೋರೋಫೈಟನ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಅಲ್ಲಿಗೆ ಬಿನ ಏನಂತ ನಾವು ಲೇಬಲ್ ಮಾಡ್ಬೋದು? ದಟ್ ಈಸ್ ದ ವೆಜಿಟೇಟಿವ್ ಪಾರ್ಟ್, ದಟ್ ಈಸ್ ದ ಗ್ಯಾಮೆಟೋಫೈಟಿಕ್ ಫೇಸ್ ಅಂತೇಳಿ ಹೇಳ್ಬೋದು. ಸೊ this is dominant phase produces the gamete. So gametophytic phase ಅಂತೇಳಿ B ನ ನಾವು ಐಡೆಂಟಿಫೈ ಮಾಡ್ಬೋದು. So from the zygote mitosis division that zygote forms the sporophyte. This entire structure from here to this part is known as sporophyte. ಅಲ್ಲಿಗೆ ಏನ ಸ್ಪೋರೋಫೈಟ್ ಅಂತ ಹೇಳ್ಬಿಟ್ಟು ನಾವು ಲೇಬಲ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಸ್ಪೋರೋಫೈಟಲ್ಲಿ 3 ಪಾರ್ಟ್ಸ್ ಇರುತ್ತೆ. ದ ಬೇಸಲ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಫುಟ್. ಇದನ್ನು ಫುಟ್ ಅಂತಾರೆ. ಇದು ಲೀವ್ಸ್ ಇನ್ ಟಫ್ಟಲ್ಲಿ ಎಂಬೆಡೆಡ್ ಆಗಿರುತ್ತೆ, ಅದರೊಳಗೆ ಬೇಸು ಇರುತ್ತೆ. ದೆನ್ ಈ ಕರ್ವ್ಡ್ ಪಾರ್ಟನ್ನು ಸೀಟಾ ಅಂತ ಹೇಳಿ ಕರೀತಾರೆ. ಆ್ಯಂಡ್ ದ ಟಿಪ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ಕ್ಯಾಪ್ಸೂಲ್. ವಿತಿನ್ ದ ಕ್ಯಾಪ್ಸೂಲ್ ದ ಮಿಯೋಸಿಸ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಸ್ಪೋರ್ಸ್ ವಿಲ್ ಬಿ ಫಾರ್ಮಡ್. ಸೊ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದ
ಗ್ಯಾಮೆಟೋಫೈಟ್ ಆ್ಯಂಡ್ ದ ಸ್ಪೋರೋಫೈಟ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೆಲೆಕ್ಟ್ ದ ಆಪ್ಷನ್ ದಟ್ ಕರೆಕ್ಟ್ಲಿ ಐಡೆಂಟಿಫೈಸ್ ಎ ಆ್ಯಂಡ್ ಬಿ. ಈ ಫಿಗರಲ್ಲಿ ಎ ಆ್ಯಂಡ್ ಬಿ ಕರೆಕ್ಟಾಗಿರೋದನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಬಿನ ಗ್ಯಾಮೆಟೋಫೈಟ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ವಿ. ಆ್ಯಂಡ್ ಎ ಲೇಬಲನ್ನು ಏನಂತ ಐಡೆಂಟಿಫೈ ಮಾಡಿದ್ವಿ, ಸಾರಿ, ಹಿಯರ್ A is identified as sporophyte, B is identified as gametophyte. So A ಆಪ್ಷನ್ನು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ಇದನ್ನು ಕರೆಕ್ಟ್ ಆನ್ಸರ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಯಾಕೆ ರಾಂಗ್ ಆಗುತ್ತೆ, ಹಿಯರ್ ಎನ ಸ್ಪೋರೋಫೈಟ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಬಟ್ ಇಲ್ಲಿ ಗ್ಯಾಮೆಟೋಫೈಟ್ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಬಿಗೆ ಸ್ಪೋರೋಫೈಟ್ ಅಂತ ಹೇಳಿದ್ದಾರೆ. ಸೊ ಇಂಟರ್ಚೇಂಜ್ ಆಗಿರೋದ್ರಿಂದ ಈ ಬಿ ಆಪ್ಷನ್ ರಾಂಗ್ ಆಗುತ್ತೆ. ಸೊ ದೆನ್ ಫರ್ದರ್ ಸಿನ ಮೇಲ್ ಶೂಟ್ ಅಂತ ಹೇಳಿದ್ದಾರೆ. ಸಿ ಆಪ್ಷನಲ್ಲಿ ಎ ಪಾರ್ಟನ್ನು ಮೇಲ್ ಶೂಟ್, ಬಿ ಪಾರ್ಟನ್ನು ಫಿಮೇಲ್ ಶೂಟ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ರಾಂಗ್ ಬಿಕಾಸ್ ಎ ಈಸ್ ಸ್ಪೋರೋಫೈಟ್ ಆ್ಯಂಡ್ ಬಿ ಈಸ್ ದ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಸ್ಟ್ರಕ್ಚರಲ್ಲೇನೆ ಮೇಲ್ ಶೂಟ್ ಫಿಮೇಲ್ ಶೂಟ್ ಎರಡೂ ಇರುತ್ತೆ. ಸೊ ಹಾಗಾಗಿ ಈ ಸಿ ಆಪ್ಷನ್ ರಾಂಗ್ ಆಗಿದೆ. ಸೊ ಡಿ ಆಲ್ಸೋ ರಾಂಗ್, just female shoot and a male shoots are interchanged here. So the same answer comes here also. So female shoot male shoot ಎರಡೂ ಕೂಡ ಗ್ಯಾಮೆಟೋಫೈಟ್ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ನು, ಈ ಮೂರು ಆಪ್ಷನ್ಗಳು ರಾಂಗ್ ಆಗಿದೆ. ಎ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, pteridophytes differ from bryophytes and thallophytes in having. ಸೊ ಟೆರಿಡೋಫೈಟ್ಸು, ಬ್ರಯೋಫೈಟ್ಸ್ ಮತ್ತು ಥ್ಯಾಲೋಫೈಟ್ಸ್ ಅಂತ ಅಂದರೆ ಆಲ್ಗೆಗಳಿಗೆ ಹೇಳಲಾಗತ್ತೆ. ಸೊ ಆ ಎರಡು ಗ್ರೂಪ್ಗಿಂತ ಹೇಗೆ ಭಿನ್ನವಾಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್, ಇನ್ ದ ಥ್ಯಾಲೋಫೈಟ್ಸ್ ದೇರ್ ಈಸ್ ನೋ ವ್ಯಾಸ್ಕ್ಯುಲರ್ ಟಿಶ್ಯೂ. ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂದರೆ ಯಾವುದು, xylem and the phloem. Xylem is the water conducting tissue, phloem is the food conducting tissue. Both these tissues are absent in the case of bryophytes and the thallophytes. So ಹಾಗಾಗಿ ಯಾವ ಆನ್ಸರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ, ದಟ್ ಈಸ್ ದ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಯಾಕೆ ರಾಂಗ್ ಆಗುತ್ತೆ, ಸೊ ಹಿಯರ್ ದ ಆಂಥೆರೋಸಾಯ್ಡ್ ಮೊಟೈಲ್ ಅಂತ ಹೇಳಿದ್ದಾರೆ. ಸಿ ಆಪ್ಷನ್ ಯಾಕೆ ರಾಂಗ್ ಆಗಿದೆ, ಆರ್ಕೆಗೋನಿಯಾ ಅಂತ ಹೇಳಿದ್ದಾರೆ. ಬಟ್ ಇನ್ ದ ಕೇಸ್ ಆಫ್ ಆಲ್ಗೆ ಮೀನ್ಸ್ ದ ಥ್ಯಾಲೋಫೈಟ್ಸ್, what happens is the isogamous, anisogamous and the oogamous fertilization takes place. Their antherzoids and archegonia are not present, and that is found in the bryophytes only. So ಹಾಗಾಗಿ ಈ ಆಪ್ಷನ್ಗಳನ್ನು ರಾಂಗ್ ಅಂತೇಳಿ ಹೇಳ್ಬೋದು. ಬಟ್ ಡಿ ಆಪ್ಷನ್ ನೋಡಿ, ಆಲ್ಟರ್ನೇಷನ್ ಆಫ್ ಜನರೇಷನ್ ದಟ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಆಲ್ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್. ಸೆಕ್ಷುವಲ್ ರಿಪ್ರೊಡ್ಯೂಸ್ ಆಗುವಂತಹ ಎಲ್ಲ ಪ್ಲಾಂಟ್ಸ್ಗಳಲ್ಲೂ ಆಲ್ಟರ್ನೇಷನ್ ಆಫ್ ಜನರೇಷನ್ ಕಂಡುಬರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಗಿದೆ. ಟೆರಿಡೋಫೈಟ್ಸಲ್ಲಿ ಇರುವಂಥ ಕ್ಯಾರೆಕ್ಟರು ಹೇಗೆ ಟೆರಿಡೋಫೈಟ್ಸ್, ಬ್ರಯೋಫೈಟ್ಸ್ ಮತ್ತು ಥ್ಯಾಲೋಫೈಟ್ಸ್ಗಿಂತ ಭಿನ್ನವಾಗಿದೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಅದೆರಡೂ ಕೂಡ ಬ್ರಯೋಫೈಟ್ಸ್ ಮತ್ತು ಥ್ಯಾಲೋಫೈಟ್ಸಲ್ಲಿ ಇರೋದಿಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. Next question. The spread of living pteridophytes is limited and is restricted to narrow geographical region because of. ನೋಡಿ ಏನು ಕ್ವೆಶನ್ ಹೇಳಿದ್ದಾರೆ, ಲಿವಿಂಗ್ ಟೆರಿಡೋಫೈಟ್ಸು ಕೇವಲ ರೆಸ್ಟ್ರಿಕ್ಟೆಡ್ ಏರಿಯಾ ಜಿಯೋಗ್ರಫಿಕಲ್ ರೀಜನ್ಸಲ್ಲಿ ಮಾತ್ರ ಸ್ಪ್ರೆಡ್ ಆಗುತ್ತೆ, ಎಲ್ಲ ಕಡೆ ವೈಡ್ ಏರಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇಲ್ಲ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ರೀಸನ್ ಏನು ಅಂತ ಫಾಲೋಯಿಂಗ್ ಸೆಂಟೆನ್ಸಸ್ಸನ್ನು ನೋಡಿ, ಆಪ್ಷನ್ಸನ್ನು ನೋಡಿ ಫೈಂಡ್ ಔಟ್ ಮಾಡಬೇಕು. ಎ ಆಪ್ಷನ್ ನೋಡಿ, ಗ್ಯಾಮೆಟೋಫೈಟಿಕ್ ಗ್ರೋತ್ ನೀಡ್ಸ್ ಕೂಲ್, ಡ್ಯಾಂಪ್ ಆ್ಯಂಡ್ ಶೇಡಿ ಪ್ಲೇಸಸ್. ಎಸ್, ಗ್ಯಾಮೆಟೋಫೈಟ್ ಇನ್ ದ ಕೇಸ್ ಆಫ್ ಟೆರಿಡೋಫೈಟ್ಸ್ ಅದು ಗ್ರೋ ಆಗಲಿಕ್ಕೆ ಕೂಲ್, ಡ್ಯಾಂಪ್ ಮತ್ತು ಶೇಡಿ ಪ್ಲೇಸಸ್ ಬೇಕು.
ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಈ ಆಪ್ಷನ್ನು ಕರೆಕ್ಟ್ ಆಗಿದೆ. ದೆನ್ ಬಿ ಆಪ್ಷನ್ ನೋಡೋಣ. ರಿಕ್ವೈರ್ಮೆಂಟ್ ಆಫ್ ವಾಟರ್ ಫಾರ್ ದ ಫರ್ಟಿಲೈಸೇಷನ್. ನೋಡಿ, ಟೆರಿಡೋಫೈಟ್ಸನ್ನು ಫಸ್ಟ್ ಟೆರೆಷಿಯಲ್ ಪ್ಲಾಂಟ್ ಅಂತ ಹೇಳ್ತೀವಿ, ಅಂದರೆ ಲ್ಯಾಂಡ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ. ಇವನ್ ದೋ ದೇ ಆರ್ ದ ಲ್ಯಾಂಡ್ ಪ್ಲಾಂಟ್ಸ್, ಸಾಯಿಲಲ್ಲಿ ಗ್ರೋ ಆದರೂ ಕೂಡ ದೇ ರಿಕ್ವೈರ್ ವಾಟರ್ ಫಾರ್ ದೇರ್ ಫರ್ಟಿಲೈಸೇಷನ್ ಆಗಲಿಕ್ಕೆ ಏನು ಬೇಕಾಗುತ್ತೆ? ವಾಟರ್ ಬೇಕಾಗುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ಮೇಲ್ ಗ್ಯಾಮೆಟ್ಸು ಫೀಮೇಲ್ ಗ್ಯಾಮೆಟ್ಸ್ ಕಡೆಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ವಾಟರಿನ ರಿಕ್ವೈರ್ಮೆಂಟ್ ಇದೆ. ಸೊ ಹಾಗಾಗಿ ಫರ್ಟಿಲೈಸೇಷನ್ನು essential water is essential for the fertilization. This is also correct option. C ನೋಡೋಣ. C option ಅಲ್ಲಿ ಏನಿದೆ ಅಂತ, absence of stomata in the leaf and absence of vascular tissue. So this is wrong because stomata here vascular tissues are present. So this statement is wrong. So ಇಲ್ಲಿ ನೋಡಿ, ಹಾಗಾಗಿ ಡಿ ಆಪ್ಷನ್ ಬೋತ್ ಎ ಆ್ಯಂಡ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆಂದರೆ ಟೆರಿಡೋಫೈಟ್ಸ್ಗಳು ಗ್ರೋ ಆಗಲಿಕ್ಕೆ ಏನು ಬೇಕಾಗುತ್ತೆ? ಗ್ಯಾಮೆಟೋಫೈಟ್ಸ್ ಆಫ್ ದ ಟೆರಿಡೋಫೈಟ್ಸ್ needs cool, damp, shady places and also require water for their fertilization. A and B ಏನಿದೆ ಅದು ಡಿ ಆಪ್ಷನ್, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, ಫರ್ನ್ ರೈಸೋಮ್ ಈಸ್ ಸೊ ಇನ್ ದ ಟೆರಿಡೋಫೈಟ್ಸ್ ದೇ ಆರ್ ಕ್ಲಾಸಿಫೈಡ್ ಇಂಟು ಫರ್ನ್ಸ್ ಆ್ಯಂಡ್ ದೆನ್ ಹಾರ್ಸ್ ಟೈಲ್ಸ್. ಫರ್ನ್ಸ್ ಮತ್ತು ಹಾರ್ಸ್ ಟೈಲ್ಸ್ ಅಂಥೇಳಿ ಡಿವೈಡ್ ಮಾಡಲಾಗಿದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಫರ್ನ್ಗಳಲ್ಲಿ ರೈಸೋಮ್ ಅಂದರೆ ಏನು, ಯಾವ ಪಾರ್ಟ್ ಅದು ರೈಸೋಫೋರಾ, ರೂಟಾ, ರೈಸಾಯ್ಡಾ, ಸ್ಟೆಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ದಿಸ್ ಈಸ್ ರೈಸೋಮ್, ದಿಸ್ ಈಸ್ ಸಬ್ಟರೇನಿಯನ್ ಪಾರ್ಟ್. ಸೊ ದಿಸ್ ಸಬ್ಟರೇನಿಯನ್ ಗ್ರೋಯಿಂಗ್ ಸ್ಟೆಮ್ ಈಸ್ ನೋನ್ ಆಸ್ ರೈಸೋಮ್. ಸೊ ಇಲ್ಲಿ ನಾವು ಯಾವ ಆನ್ಸರನ್ನು ಚೂಸ್ ಮಾಡ್ತಾ ಇದ್ದೀವಿ? ದಿಸ್ ಈಸ್ ದ ಡಿ ಆಪ್ಷನ್, stem is the correct answer. So then next question, in pteridophytes prothallus produces. Pteridophytes ಗಳಲ್ಲಿ gametophyte phase is represented by prothallus. This prothallus is formed by the germination of the spores. Pteridophytes ಅಲ್ಲಿ ಸ್ಪೋರೋಫೈಟ್ ಡಾಮಿನೆಂಟ್ ಫೇಸ್ ಆಗಿರುತ್ತೆ. That sporophyte produces the spores through the meiosis division that germinates. On germination, that spores produces the prothallus. This is the green photosynthetic independent structure, multicellular and smaller in size also. So this is the gametophyte, means that produces the sex organs such as antheridia. This is a male organ, and then archegonia. So this answer is correct, B option correct. So ಇಲ್ಲಿ ನೋಡಿ, in pteridophytes prothallus produces the male sex organ and the female sex organ, that is antheridia and the archegonia respectively. So this is the correct answer. So prothallus A option ಯಾಕೆ wrong ಆಗುತ್ತೆ? Prothallus is a gametophytic phase. So within that the sporangia does not formed. So sporangia ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಸ್ಪೋರೋಫೈಟಿಕ್ ಫೇಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನಾವು ಈಗಾಗಲೇ ಹೇಳ್ದಂಗೆ ಟೆರಿಡೋಫೈಟ್ಸಲ್ಲಿ ಸ್ಪೋರೋಫೈಟ್ ಗ್ರೀನ್ ಇರುತ್ತೆ, ಫೋಟೋಸಿಂಥೆಟಿಕ್ ಸ್ಟ್ರಕ್ಚರ್, ಆ್ಯಂಡ್ ಇಟ್ ಈಸ್ ದ ಪ್ಲಾಂಟ್ ಬಾಡಿ ಈಸ್ ಡಿವೈಡೆಡ್ ಇಂಟು ಟ್ರೂ ಸ್ಟೆಮ್, leaves and the roots. So within that the sporangia will be formed. Sporophytic plant ಅಲ್ಲಿ sporangia ಅಂದರೆ spore producing structures formation ಆಗುತ್ತೆ. So within this sporangia the spores are formed. So this prothallus do not produces the sporangia. This sporangia is produced by the sporophyll. ಹಾಗಾಗಿ A ಆಪ್ಷನ್ ರಾಂಗ್ ಆಗಿದೆ. So vascular tissues, these are not produced because this is very smaller
conspicuous structure that possess the rhizoids and that produces antheridia and the archegonia. So this is wrong answer. And then these D answer ನೋಡೋಣ. Produces root, stem and leaf ಅಂತ ಹೇಳಿದ್ದಾರೆ. So this is also wrong. The sporophyte produces the root, stem and the leaf. So ಹಾಗಾಗಿ in the case of prothallus of pteridophytes, this is wrong answer. So B, the prothallus produces the archegonia and the antheridia. So that is the correct option. The next question. Which of the following is considered important in the development of seed habit? So seed habit ಡೆವಲಪ್ಮೆಂಟಿಗೆ ಯಾವ ಕ್ಯಾರೆಕ್ಟರು ಇಂಪಾರ್ಟೆಂಟ್ ಆಗಿದೆ ಅಂಥೇಳಿ ಈ ಫಾಲೋಯಿಂಗ್ ಆಪ್ಷನ್ಗಳಲ್ಲಿ ಯಾವುದು ಅಂಥೇಳಿ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ in the case of pteridophytes, the spores, some of the majority of the pteridophytes produces similar types of the spore. Same types of spores ಇರೋದ್ರಿಂದ ಇದನ್ನ ಸೇಮ್ ಟೈಪ್ಸ್ ಆಫ್ ಸ್ಪೋರ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ಅಂಥ ಟೆರಿಡೋಫೈಟ್ಸನ್ನು ಹೋಮೋಸ್ಪೋರಸ್ ಅಂಥೇಳಿ ಕರೀತಾರೆ. ಅದನ್ನು ಹೋಮೋಸ್ಪೋರಸ್ ಅಂಥೇಳಿ ಕರೀತಾರೆ. ಇನ್ನು ಕೆಲವೊಂದು ಟೆರಿಡೋಫೈಟ್ಸಲ್ಲಿ ಸೆಲಾಜಿನೆಲ್ಲಾ ಆಗಿರ್ಬೋದು, ಸಾಲ್ವಿಯಾ ಆಗಿರ್ಬೋದು. ಸೊ ಆ ಟೆರಿಡೋಫೈಟ್ಸ್ಗಳಲ್ಲಿ ಏನಾಗಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್ ವಿಲ್ ಬಿ ಫಾರ್ಮಡ್. ಸೊ ಡಿಫ್ರೆಂಟ್ ಟೈಪ್ಸ್ ಅಂದರೆ ಹೇಗಿರುತ್ತೆ, ಒನ್ ಈಸ್ ಸ್ಮಾಲರ್. ಈ ಸ್ಮಾಲರನ್ನು ಮೈಕ್ರೋಸ್ಪೋರ್ಸ್ ಅಂಥೇಳಿ ಕರೀತಾರೆ. ಸೊ ಆನ್ ಜರ್ಮಿನೇಷನ್ ದೀಸ್ ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸಸ್ ದ ಮೇಲ್ ಗ್ಯಾಮೆಟೋಫೈಟ್. ಆ್ಯಂಡ್ another type is larger. They are called as megaspores or the macrospores. ಸೊ ಈ ಮ್ಯಾಕ್ರೋಸ್ಪೋರ್ಸ್ ಅಥವಾ ಮೆಗಾಸ್ಪೋರ್ಸ್ ಜರ್ಮಿನೇಟ್ ಆಗಿ ಫೀಮೇಲ್ ಗ್ಯಾಮೆಟೋಫೈಟ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ಅಂಥ ಮೆಂಬರ್ಸನ್ನು ಹೆಟ್ರೋಸ್ಪೋರಸ್ ಅಂಥೇಳಿ ಕರೀತಾರೆ. ಸೊ ಇಲ್ಲೇನಾಗುತ್ತೆ, ಇನ್ ದ ಫೀಮೇಲ್ ಗ್ಯಾಮೆಟೋಫೈಟ್ ರಿಮೈನ್ಸ್ ಇಟ್ ಸೆಲ್ಫ್ ಆನ್ ದ ಫೀಮೇಲ್ ಗ್ಯಾಮೆಟೋಫೈಟ್. ಫೀಮೇಲ್ ಪ್ಲಾಂಟ್ ಅಲ್ಲೇ ಇರುತ್ತೆ. ಸೊ ದಿಸ್ ಮೇಲ್ ಗ್ಯಾಮೆಟೋಫೈಟ್, ಸೊ ಇಲ್ಲೇನಾಗುತ್ತೆ, ಮೇಲ್ ಗ್ಯಾಮೆಟೋಫೈಟ್ ರೀಚಸ್ ದ ಫೀಮೇಲ್ ಗ್ಯಾಮೆಟೋಫೈಟ್ and within this female gametophyte the egg is present and the male gametophyte produces the male gametes that reaches the egg which is present in the female gamete. So illenagutte, fusion takes place, fertilization takes place itself on the female gametophyte. Post fertilization means after fertilization that forms the diploid zygote. ಅದು ಡಿಪ್ಲಾಯ್ಡ್ zygote-ನ ಫಾರ್ಮೇಷನ್ ಮಾಡುತ್ತೆ. ಸೊ ದಿಸ್ ಡಿಪ್ಲಾಯ್ಡ್ zygote further undergo mitosis division and forms the sporophyte. ಸೊ ಇಲ್ಲಿ this zygote remains itself on the female gametophyte itself. So this leads to the formation of the embryo. This is the precursor of the embryo and precursor of the seed formation. So ಹಾಗಾಗಿ ಇಲ್ಲೇನಂತ ಹೇಳ್ಬೋದು, heterosporous condition or heterospory is important in the development of seed habit. So ಫೀಮೇಲ್ ಗ್ಯಾಮೆಟೋಫೈಟಲ್ಲೇ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ದಿಸ್ ರಿಮೈನ್ ಇಟ್ ಸೆಲ್ಫ್ ಇನ್ ದ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ದಿಸ್ ಈಸ್ ಪ್ರಿಕರ್ಸರ್ ಫಾರ್ ದ ಫಾರ್ಮೇಷನ್ ಆಫ್ ದ ಎಂಬ್ರಿಯೋ. ಸೊ ಹಾಗಾಗಿ ಹೆಟ್ರೋಸ್ಪೋರಸ್ ಇಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸೀಡ್ ಹ್ಯಾಬಿಟ್ ಅಂತೇಳಿ ಹೇಳ್ಬೋದು. ಸೊ ದೆನ್ ನೆಕ್ಸ್ಟ್, match the column 1 and the column 2 and select the correct option from the codes given below. Column 1 ನಲ್ಲಿ 4 classes of ಟೆರಿಡೋಫೈಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಕಾಲಮ್ 2 ಅಲ್ಲಿ ಅದಕ್ಕೆ ರಿಲೇಟ್ ಆಗಿರುವಂತಹ ಎಕ್ಸಾಂಪಲ್ಸ್ ಅನ್ನ ಕೊಡಲಾಗಿದೆ. ಕರೆಕ್ಟ್ ಆಗಿರುವಂತಹ ಎಕ್ಸಾಂಪಲ್ಸ್ ಅನ್ನ ಆ ಕ್ಲಾಸಸ್ಗಳಿಗೆ ಮ್ಯಾಚ್ ಮಾಡಬೇಕಾಗಿದೆ. ಸೊ
ಕ್ಲಾಸಸ್ ಯಾವುದ್ಯಾವುದು ಸೈಲೋಪ್ಸಿಡಾ, ಲೈಕೋಪ್ಸಿಡಾ, ಸ್ಫೆನಾಪ್ಸಿಡಾ ಆ್ಯಂಡ್ ಟೀರಾಪ್ಸಿಡಾ. ಸೊ ಕರೆಕ್ಟಾಗಿರುವಂಥ ಎಕ್ಸಾಂಪಲ್ಸ್ ನೋಡೋಣ. ಸೈಲೋಪ್ಸಿಡಾಕ್ಕೆ ಎಕ್ಸಾಂಪಲ್ಲು ಸೈಲೋಟಮ್. ಸೊ ಲೈಕೋಪ್ಸಿಡಾಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಯಾವುದು? ಸಲಾಜಿನೆಲ್ಲಾ. ನಾವು ಕಾಮನ್ ಆಗಿ ದೆನ್ ಸ್ಫೆನಾಪ್ಸಿಡಾಕ್ಕೆ ಯಾವುದು? ದಿಸ್ ಈಸ್ ಈಕ್ವಿಸಿಟಮ್, ಎಕ್ಸಾಂಪಲ್ ಈಸ್ ಈಕ್ವಿಸಿಟಮ್. ಆ್ಯಂಡ್ ಟೀರಾಪ್ಸಿಡಾಕ್ಕೆ ಡ್ರಯೋಟೀರಿಸ್ ಎಕ್ಸಾಂಪಲ್ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಮ್ಯಾಚ್ ಆಗಿರುವಂಥ ಆಪ್ಷನ್ನು ಸಿ ಆಗಿದೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್. Gymnosperms are referred to as naked seeded plants. So these gymnosperms are more evolved than the pteridophytes. ಇಲ್ಲಿ ಜಿಮ್ನೋಸ್ಪರ್ಮ್ಸನ್ನು ನೇಕೆಡ್ ಸೀಡೆಡ್ ಪ್ಲಾಂಟ್ ಅಂತ ಹೇಳಿ ಕರೀತಾರೆ. ನಾವೀಗಾಗಲೇ ಹೇಳಿದ್ವಿ, ಹೆಟ್ರೋಸ್ಪೋರಸ್ ಕಂಡೀಷನ್ ಇನ್ ದ ಕೇಸ್ ಆಫ್ pteridophytes is the important character for the development of the seed, because the zygote remains itself after fertilization, remains itself on the female gametophyte. This leads to the development of the embryo, and this character is precursor for the formation of seeds in the gymnosperms. So ಇಲ್ಲಿ ಜಿಮ್ನೋಸ್ಪರ್ಮ್ಸಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆದರೆ ಆ ಸೀಡ್ಸು ನೇಕೆಡ್ ಆಗಿರುತ್ತೆ. ಹಾಗಾಗಿ ಜಿಮ್ನೋಸ್ಪರ್ಮ್ಸನ್ನು ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತೇಳಿ ಕರೀತಾರೆ. ಸೊ ಈ ನೇಕೆಡ್ ಸೀಡೆಡ್ ಪ್ಲಾಂಟ್ಸಿಗೆ ರೀಸನ್, ಸೀಡ್ಸ್ ನೇಕೆಡ್ ಆಗಿರೋದಕ್ಕೆ ಏನು ರೀಸನ್ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ರೀಸನ್ಸನ್ನು ಕೆಳಗಡೆ ಆಪ್ಷನ್ಸಲ್ಲಿ ಮೆನ್ಷನ್ ಮಾಡಲಾಗಿದೆ. ಕರೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೊ ದೇ ಲ್ಯಾಕ್ ಓವ್ಯೂಲ್. ದಿಸ್ ಈಸ್ ರಾಂಗ್ ಬಿಕಾಸ್ after fertilization ovule develops to forms a seed. ovule develop ಆಗಿ seed ಅನ್ನು formation ಮಾಡುತ್ತೆ. gymnosperms ಅಲ್ಲಿ seeds are present but they are naked. ಯಾವುದೇ ಸ್ಟ್ರಕ್ಚರ್ ಇಂದ ಎನ್ವೆಲಪ್ ಆಗಿರಲ್ಲ, ಅಷ್ಟೇನೆ ಸೀಡ್ಸ್ ಇರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ರಾಂಗ್ ಆಗುತ್ತೆ. ದೀಸ್ ಬಿ ಆಪ್ಷನ್ ನೋಡೋಣ. ದೇ ಲ್ಯಾಕ್ ಓವರೀಸ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ದ ಓವರೀಸ್ after fertilization forms the fruits. ಇಲ್ಲಿ ಏನಾಗುತ್ತೆ, in the case of gymnosperms there is no ovary, ovaries are absent. So after fertilization what the ovule only present, that forms a seed. there is no ovaries, ಹಾಗಾಗಿ ಆ ಸೀಡು ಯಾವುದೇ ರೀತಿಯಾದಂಥ ಸ್ಟ್ರಕ್ಚರಿಂದ ಎನ್ಕ್ಲೋಸ್ ಆಗಿರಲ್ಲ. ಸೊ ಫ್ರೂಟ್ಸಿಂದ ಎನ್ಕ್ಲೋಸ್ ಆಗಿರಲ್ಲ ಅಥವಾ ಇನ್ಯಾವುದೇ ಸ್ಟ್ರಕ್ಚರಿಂದ ಎನ್ಕ್ಲೋಸ್ ಆಗಿರಲ್ಲ. ಹಾಗಾಗಿ ಇದನ್ನು ಏನಂತ ಕರೀತಾರೆ? ನೇಕೆಡ್ ಸೀಡೆಡ್ ಪ್ಲಾಂಟ್ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಆಪ್ಷನ್ ಯಾಕೆ ರಾಂಗ್ ಆಗುತ್ತೆ? ಸೀಡ್ ಈಸ್ ದೇರ್, ಸೀಡ್ ಈಸ್ ಫಾರ್ಮ್ಡ್ ಬೈ ದ ಓವ್ಯೂಲ್. ಓವ್ಯೂಲ್ ಇಂಟಗ್ಯುಮೆಂಟ್ಸ್ ಇರುತ್ತೆ, ಅಂದರೆ ಓವ್ಯೂಲಿನ ಎನ್ವೆಲಪ್ಪು ಸೀಡ್ ಕೋಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಇಲ್ಲೂ ಕೂಡ ಅಷ್ಟೇ, ಸೀಡ್ ಕೋಡ್ಸು ಓವ್ಯೂಲಿನ ಪ್ರೊಟೆಕ್ಟಿವ್ ಲೇಯರ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಹಾಗಾಗಿ ದಿಸ್ ಆಪ್ಷನ್ ಈಸ್ ರಾಂಗ್. ಡಿ ಆಪ್ಷನ್ ನೋಡಿ, ದಿಸ್ ಈಸ್ ರಾಂಗ್ ಆಪ್ಷನ್. ಯಾಕೆ ರಾಂಗ್ ಆಗಿದೆ? ದ ಎಂಬ್ರಿಯೋ ಈಸ್ ಅನ್ಪ್ರೊಟೆಕ್ಟೆಡ್. ಸೊ ಎಂಬ್ರಿಯೋ ಪ್ರೆಸೆಂಟ್ ಇನ್ಸೈಡ್ ದ ಓವ್ಯೂಲ್. ಹಾಗಾಗಿ ಓವ್ಯೂಲ್ ಒಳಗೆ, ಓವ್ಯೂಲ್ ಲೇಯರ್ಗಳಿಂದ ಅದು ಪ್ರೊಟೆಕ್ಟ್ ಆಗಿರುತ್ತೆ. ಸೊ ದಿಸ್ ಆಪ್ಷನ್ ಈಸ್ ರಾಂಗ್. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ, ದೇ ಲ್ಯಾಕ್ ಓವರೀಸ್. ಸೊ ಓವರಿ ಇಲ್ಲದೆ ಇರೋದ್ರಿಂದ ಸೀಡ್ ಯಾವುದೇ ರೀತಿಯ ಸ್ಟ್ರಕ್ಚರಿಂದ ಎನ್ಕ್ಲೋಸ್ ಆಗಿರಲ್ಲ. ಹಾಗಾಗಿ ಇದನ್ನು ಏನಂತ ಕರೀತಾರೆ? ನೇಕೆಡ್ ಸೀಡೆಡ್ ಪ್ಲಾಂಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವೆಶನ್. ಕೊರೊಲಾಯ್ಡ್ ರೂಟ್ ಈಸ್ ದ ಫೀಚರ್ ಆಫ್. ಸೊ ಸೈಕಾಸ್, ಎ ಆಪ್ಷನ್ಗೆ ಸೈಕಾಸ್ನ ಕೊಡಲಾಗಿದೆ. ದೆನ್ ಸೈಕಾಸ್ ಈಸ್ ಕರೆಕ್ಟ್ ಆನ್ಸರ್ ಬಿಕಾಸ್ ಇನ್ ದ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ದ ರೂಟ್ ಈಸ್ ಟ್ಯಾಪ್ ರೂಟ್ ಇಟ್ ಸೆಲ್ಫ್. ಟ್ಯಾಪ್ ರೂಟೇ ಇರುತ್ತೆ, ಆದರೆ ದಟ್ ಟ್ಯಾಪ್ ರೂಟ್ ಶೋಸ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ಸಮ್ ಆಫ್ ದ ಸೈನೋಬ್ಯಾಕ್ಟೀರಿಯಾ. ಸೈಕಾಸಲ್ಲಿ ಏನಾಗಿರುತ್ತೆ, ಆ ಟ್ಯಾಪ್ ರೂಟು ಕೆಲವೊಂದು ಸೈನೋಬ್ಯಾಕ್ಟೀರಿಯಾ ಜೊತೆಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ. ದಟ್ ಹೆಲ್ಪ್ಸ್ ಇನ್ ದ ಫಿಕ್ಸೇಷನ್ ಆಫ್ ನೈಟ್ರೋಜನ್. ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಸೈನೋಬ್ಯಾಕ್ಟೀರಿಯಾ ಇನ್ವೇಡ್ ಆಗಿರೋದ್ರಿಂದ ರೂಟ್ಗಳಲ್ಲಿ ಕೋರಲ್ ಸ್ಟ್ರಕ್ಚರ್ಸ್ ಅಪಿಯರ್ ಆಗುತ್ತೆ. ಹಾಗಾಗಿ ಅದನ್ನು ಕೊರಲಾಯ್ಡ್ ರೂಟ್ ಅಂಥೇಳಿ ಹೇಳ್ತಾರೆ. ಸೊ ಬಿ ಆಪ್ಷನ್ ಯಾಕೆ ರಾಂಗ್ ಆಗಿದೆ ನೋಡೋಣ. ದಿಸ್
ಮಾಸಸ್ ಕಮ್ ಅಂಡರ್ ಬ್ರಯೋಫೈಟ್ಸ್, ಜಿಮ್ನೋಸ್ಪರ್ಮ್ ಗ್ರೂಪಿಗೆ ಇನ್ಕ್ಲೂಡ್ ಆಗಲ್ಲ. ಹಾಗಾಗಿ ಮಾಸಸ್ ಬಿ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಇನ್ನು ಸಿ ಪೈನಸ್, even though pinus belongs to the gymnosperms, these do not shows the coralloid root. ಇದರಲ್ಲಿ coralloid root ಇರಲ್ಲ, ಬಟ್ these shows. ಸೊ ನೋಡಿ ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ತಿದ್ದೀವಿ ಈ ಡಯಾಗ್ರಾಮ್ ಅಲ್ಲಿ, ದಿಸ್ ಶೋಸ್ ದ ಪೈನಸ್ ರೂಟ್ ದಟ್ ಅಲಾಂಗ್ ವಿತ್ ದ ಮೈಕೋರೈಸಲ್ ಅಸೋಸಿಯೇಷನ್. ಮೈಕೋರೈಸೆ ಅಂತ ಹೇಳಿಬಿಟ್ಟು ನಾವು ಫಂಗಲ್ ಮೈಕೋಟಾ ಗ್ರೂಪನ್ನು ಕಿಂಗ್ಡಮ್ನ ಸ್ಟಡಿ ಮಾಡುವಾಗ ನೋಡಿದ್ವಿ. ಮೈಕೋರೈಸಾ ಅಂದರೆ ಏನು? ದಿಸ್ ಇಸ್ ದ association between, symbiotic association between the higher plant root and then the fungi. ಸೊ ಇಲ್ಲಿ ಮೈಕೋರೈಸೆ ಅಸೋಸಿಯೇಷನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಸಿ ಆಪ್ಷನ್ ಕೂಡ ರಾಂಗ್ ಆಗಿದೆ. ದೆನ್ ಡಿ ಸಲಾಜಿನೆಲ್ಲಾ ಮೆನ್ಷನ್ ಮಾಡಿದ್ದಾರೆ. ಸಲಾಜಿನೆಲ್ಲಾ ಬಿಲಾಂಗ್ಸ್ ಟು ದ ಟೆರಿಡೋಫೈಟ್ಸ್. ಸೊ this answer is also, this option is also wrong. Correct answer is A, cycas. cycas ಅಲ್ಲಿ ಕೊರಲಾಯ್ಡ್ ರೂಟ್ ಅನ್ನು ನೋಡ್ತೀವಿ. ಪೈನಸ್ ಪ್ಲಾಂಟ್ ಅಲ್ಲಿ ನಾವು ಮೈಕೋರೈಸಲ್ ಅಸೋಸಿಯೇಷನ್ ನ ನೋಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪೈನಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್. The leaves of gymnosperms are well adapted to withstand extremes of temperature, humidity and wind because of which of the following features? ನೋಡಿ ಇಲ್ಲೇನು ಕ್ವೆಶನ್ ಕೊಟ್ಟಿದ್ದಾರೆ. ಜಿಮ್ನೋಸ್ಪರ್ಮ್ಸಿನ ಲೀವ್ಸು ಎಕ್ಸ್ಟ್ರೀಮ್ ಟೆಂಪ್ರೇಚರನ್ನು, ಹ್ಯುಮಿಡಿಟಿನ ಅಂದರೆ ಮಾಯಿಶ್ಚರನ್ನು, ವಿಂಡನ್ನು ಟಾಲರೇಟ್ ಮಾಡುವಂತಹ, ವಿತ್ಸ್ಟ್ಯಾಂಡ್ ಅಂದರೆ ಟಾಲರೇಟ್ ಮಾಡುವಂತಹ ವೆಲ್ ಅಡಾಪ್ಟೆಡ್ ಫೀಚರ್ಸನ್ನು ತೋರಿಸ್ತಾ ಇದೆ. ಯಾಕೆ, ಅದು ಏನು ಕಾರಣ, ಯಾವ ಫೀಚರ್ಸ್ ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಎ ಆಪ್ಷನಲ್ಲಿ ನೋಡೋಣ. ಎ ನೀಡಲ್ ಲೈಕ್ ಲೀವ್ಸ್. ಸೊ ಎಸ್, some members of the gymnosperm such as pinus shows the needle like structures. ತರ needle like structures ಇರುತ್ತೆ. ಸೊ ಹೀಗಿರೋದ್ರಿಂದ, ನೀಡಲ್ ಶೇಪ್ ಇರೋದ್ರಿಂದಾಗಿ that reduces the surface area for the shows the surface area for the reduced transpiration. So this is the correct feature. Then the thick cuticle, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಪಿನೆಟ್ಲಿ ಕಾಂಪೌಂಡ್ ಲೀಫ್ ಆಫ್ ದ ಸೈಕಾಸ್ ಪ್ಲಾಂಟ್. ಸೈಕಾಸ್ ಪ್ಲಾಂಟ್ ಅಲ್ಲಿ ಇರುವಂತಹ ಫೋಟೋಸಿಂಥೆಟಿಕ್ ಲೀವ್ಸ್ ಇದು. ಸೊ ದೀಸ್ ಲೀವ್ಸ್ ಆರ್ ದ ಪಿನೆಟ್ಲಿ ಕಾಂಪೌಂಡ್ ಲೀವ್ಸ್. ದೀಸ್ ಶೋಸ್ ದ thick cuticle to reduce the excess transpiration. Then this is also correct answer. Sunken stomata. Sunken stomata ಇರೋದ್ರಿಂದಾಗಿ ಅದು ಟ್ರಾನ್ಸ್ಪಿರೇಷನ್ನ ರೆಡ್ಯೂಸ್ ಮಾಡ್ತಾ ಇದೆ. ಸೊ ಡಿ ಆಪ್ಷನ್ ನೋಡಿ, ಆಲ್ ಆಫ್ ದೀಸ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಯಾಕೆ ಅಂತಂದರೆ ಈ ಮೂರು ಫೀಚರ್ಸ್ಗಳು, ನೀಡಲ್ ಲೈಕ್ ಲೀವ್ಸು, ಥಿಕ್ ಕ್ಯೂಟಿಕಲ್ ಆ್ಯಂಡ್ ಆಲ್ಸೋ ದ ಸಂಕನ್ ಸ್ಟೊಮ್ಯಾಟಾ ಆರ್ ದ ವೆಲ್ ಅಡಾಪ್ಟಿವ್ ಫೀಚರ್ಸ್ ಟು ವಿತ್ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಆ್ಯಂಡ್ ದ ಹ್ಯುಮಿಡಿಟಿ ಆ್ಯಂಡ್ ವಿಂಡ್. ಸೊ ಡಿ ಈಸ್ ಕರೆಕ್ಟ್ ಆನ್ಸರ್. Then the given figure shows two phases, A and B of a typical angiospermic life cycle. Select the option regarding it. ಸೊ ಇಲ್ಲಿ ತೋರಿಸಿರೋ ಡಯಾಗ್ರಾಮಲ್ಲಿ ಎರಡು ಫೇಸನ್ನು ಎ ಮತ್ತು ಬಿನ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತಹ ಫೇಸ್ಗಳಲ್ಲಿ ಯಾವುದು ಆಪ್ಷನು ಕರೆಕ್ಟ್ ಆಗಿದೆ ಅಂತ ಐಡೆಂಟಿಫೈ ಮಾಡಬೇಕು. ಸೊ angiosperms are the flower bearing plants. So the ovule which is covered with the ovary, hence after fertilization ovule develops to form a seed, and that seed enveloped by the fruit in the seed enclose ಆಗಿರುತ್ತೆ. ಹಾಗಾಗಿ ಇದನ್ನು angiospermic plant ಅಂತ ಹೇಳಿ ಕರೀತಾರೆ. ಸೀಡ್ಸ್ ಆರ್ ಎನ್ವೆಲಪ್ಡ್ ಅಂತ ಹೇಳಿ ಕರೀತಾರೆ. ಬಟ್ ಜಿಮ್ನೋಸ್ಪರ್ಮ್ಸಲ್ಲಿ ಓವರಿ ಆಬ್ಸೆಂಟ್ ಆಗಿರೋದ್ರಿಂದ ಫ್ರೂಟ್ ಫಾರ್ಮೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಸೀಡ್ಸು ನೇಕೆಡ್ ಆಗಿರುತ್ತೆ, ಅಂದರೆ ಎಕ್ಸ್ಪೋಸ್ ಆಗಿರುತ್ತೆ, ಯಾವುದೇ ಸ್ಟ್ರಕ್ಚರ್ಸಿಂದ ಕವರ್ ಆಗಿರೋದಿಲ್ಲ. ಸೊ ಇಲ್ಲಿ ಏನಂತ ಹೇಳಿದ್ದಾರೆ, ಟೂ ಫೇಸಸ್ಗಳನ್ನು ಕರೆಕ್ಟ್ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ದಿಸ್ ಈಸ್ ದ angiospermic ಪ್ಲಾಂಟ್.
on maturity that produces a reproducing structure, that is a flower. Flower ಅಲ್ಲಿ two structures ಇರುತ್ತೆ. One is the stamen, that is the male part, and another one is the female part, that is the pistil. So stamen ನಲ್ಲಿ anther filament is there. Within this anther the pollen sacs are present. That pollen sac, within that the microspores will be formed. So these microspores further that forms the pollen grain, that is the male gametophyte. So pollen grain that reaches the ಪಿಸ್ಟಿಲನ್ನು ರೀಚ್ ಆದಾಗ ಅದೇನಾಗುತ್ತೆ, ಜರ್ಮಿನೇಟ್ ಆಗುತ್ತೆ. ಸೊ ಇಲ್ಲಿ ಇನ್ ದ ಅದರ್ ಹ್ಯಾಂಡ್ ದ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್, ದಟ್ ಈಸ್ ದ pistil, that is differentiated by three parts: the receptive part stigma, style, and the ovary. Ovary ಒಳಗೆ one or more ovules are present. So within this ovule there is a female gametophyte is present. Embryo sac ಅಂತೇಳಿ ಕರೀತಾರೆ. ಸೊ ಅಲ್ಲಿ 3 egg cells, egg apparatus ಇರುತ್ತೆ. So that possesses a single egg and the 2 synergids, and 3 are antipodal. Center part ಅಲ್ಲಿ the central nuclei is there, polar nuclei is there. ಸೊ ಯಾವಾಗ ಈ ಮೇಲ್ ಗ್ಯಾಮೆಟೋಫೈಟ್ ಅಂದರೆ ಪೋಲನ್ ಗ್ರೈನು ಸ್ಟಿಗ್ಮಾ ಸರ್ಫೇಸ್ ಮೇಲೆ ಫಾಲ್ ಆಗುತ್ತೋ ಆಗ ಪೋಲನ್ ಗ್ರೈನ್ ಜರ್ಮಿನೇಷನ್ ಆಗಿ ಈ ಟ್ಯೂಬ್ ಲೈಕ್ ಸ್ಟ್ರಕ್ಚರು ಫಾರ್ಮೇಷನ್ ಆಗುತ್ತೆ. ಫೈನಲಿ ದಟ್ ರೀಚಸ್ ದ ಎಂಬ್ರಿಯೋ ಸ್ಯಾಕ್ ಆ್ಯಂಡ್ ದಟ್ ರಿಲೀಸಸ್ 2 ಮೇಲ್ ಗ್ಯಾಮೆಟ್ಸ್, 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ, ಅದನ್ನು ರಿಲೀಸ್ ಮಾಡುತ್ತೆ. ಒಂದು ಮೇಲ್ ಗ್ಯಾಮೆಟು ಎಗ್ ಜೊತೆಗೆ ಫ್ಯೂಸ್ ಆದರೆ ಇನ್ನೊಂದು ಮೇಲ್ ಗ್ಯಾಮೆಟು ಈ ಸೆಂಟರ್ ಸೆಲ್ಲಲ್ಲಿ ಪೋಲಾರ್ ನ್ಯೂಕ್ಲಿಯೈ ಇರುತ್ತಲ್ಲ ಅದ್ರ ಜೊತೆಗೆ ಫ್ಯೂಸ್ ಆಗುತ್ತೆ. ಸೊ ಇಲ್ಲಿ 2 times ಫ್ಯೂಷನ್ ಟೇಕ್ಸ್ ಪ್ಲೇಸ್. ಒಂದು ಎಗ್, one of the male gametes fuses, and another fusion is the polar nuclei that fuses with another male gamete. So 2 fertilization takes place. ಹಾಗಾಗಿ ಇದನ್ನು ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಫರ್ದರ್ ಎಗ್ ಆ್ಯಂಡ್ ದ gamete fusion forms the diploid zygote. ಸೊ ಈ ಪೋಲಾರ್ ನ್ಯೂಕ್ಲಿಯೈ ಮತ್ತು ಇನ್ನೊಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿರೋದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ನ ಫಾರ್ಮೇಷನ್ ಮಾಡುತ್ತೆ. ಇದು ಫರ್ದರ್ ದ ನ್ಯೂಟ್ರಿಟಿವ್ ಟಿಶ್ಯೂ, ದ ಎಂಡೋಸ್ಪರ್ಮನ್ನು ಫಾರ್ಮೇಷನ್ ಮಾಡುತ್ತೆ. ಈ ನ್ಯೂಟ್ರಿಟಿವ್ ಟಿಶ್ಯೂ ಡೆವಲಪ್ ಆಗಿ ಝೈಗೋಟ್ ಡೆವಲಪ್ ಆಗಿ ಎಂಬ್ರಿಯೋ ಫಾರ್ಮೇಷನ್ ಆಗಲಿಕ್ಕೆ ನರಿಶ್ ಮಾಡುತ್ತೆ. ಸೊ ದಿಸ್ zygote further forms the embryo by the nutrition which is derived from the endosperm, and further this embryo present within the seed when seed germinates and then again forms the sporophyte. So angiosperms allu kuda gymnosperms ರೀತಿಯಲ್ಲಿನೇ sporophytic plant is the dominant phase. So ಈಗ ಇಲ್ಲಿ ಏನು ಹೇಳಿದ್ದಾರೆ, ಎ ಫೇಸ್ ಯಾವುದು, ಬಿ ಫೇಸ್ ಯಾವುದು ಅಂಥೇಳಿ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ ಗ್ಯಾಮೆಟೋಫೈಟಿಕ್ ಜನರೇಷನ್ ಅಂತ ಹೇಳಿದ್ದಾರೆ ಎ ಫೇಸನ್ನು, ಬಿ ಫೇಸನ್ನು ಸ್ಪೋರೋಫೈಟಿಕ್ ಜನರೇಷನ್ ಅಂತೇಳಿ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಎ ಅಂತ ಅಂದರೆ ಏನು ತೋರಿಸಿದ್ದಾರೆ ನೋಡಿ, ಇಲ್ಲಿ ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟನ್ನ ತೋರಿಸಿದ್ದಾರೆ. ಹಿಯರ್ ದ ಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟನ್ನ ಅಂದರೆ ಫಾರ್ಮೇಷನ್ ಆಫ್ ಮೇಲ್ ಗ್ಯಾಮೆಟ್ಸ್, ದ ಫೀಮೇಲ್ ಗ್ಯಾಮೆಟ್ಸನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡಲಾಗಿದೆ. ಸೊ ಹಾಗಾಗಿ ಎ ಇಸ್ ದ ಗ್ಯಾಮೆಟೋಫೈಟಿಕ್ ಜನರೇಷನ್, ದಿಸ್ ಇಸ್ ಕರೆಕ್ಟ್. ಆ್ಯಂಡ್ ಬಿ ನೋಡಿ, ಹಿಯರ್ ದ ಸ್ಪೋರೋಫೈಟಿಕ್ ಪ್ಲಾಂಟ್ ಈಸ್ ಶೋನ್. ಹಿಯರ್ the sporophyte mainly possesses the vegetative parts such as the shoot and the root system. Shoot system possesses the leaves and further it forms the reproductive structure. So that is the sporophytic generation, that is diploid, and the gametophytic generation represented by the formation of the egg and the formation of the male gametes. So this A option is the correct answer. So A option is the correct answer. The next question,
Angiosperms have which of the following without exception? ನೋಡಿ ಸೆಕೆಂಡರಿ ಗ್ರೋತ್ ಎ ಆಪ್ಷನಲ್ಲಿ ಕೊಟ್ಟಿರೋದು. ದಿಸ್ ಸೆಕೆಂಡರಿ ಗ್ರೋತ್ ಆಲ್ಸೋ ಅಕರ್ಸ್ ಇನ್ ದ ಜಿಮ್ನೋಸ್ಪರ್ಮ್ಸ್, ಹಾಗಾಗಿ ರಾಂಗ್ ಆಗಿದೆ. ಬಿ ಡಬಲ್ ಫರ್ಟಿಲೈಸೇಷನ್ ಹೇಳಿದ್ದಾರೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಇಸ್ ದ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ವಿಚ್ ಈಸ್ ಓನ್ಲಿ ಅಬ್ಸರ್ವ್ಡ್ ಇನ್ ದ ಎಂಜಿಯೋಸ್ಪರ್ಮಿಕ್ ಪ್ಲಾಂಟ್, ಡಸ್ ನಾಟ್ ಅಬ್ಸರ್ವ್ಡ್ ಇನ್ ಎನಿ ಆಫ್ ದ ಪ್ಲಾಂಟ್ಸ್. ಆಲ್ಗೆಗಳಲ್ಲಿ ಕಂಡುಬರೋದಿಲ್ಲ. ಹಾಗೆಯೇ ಜಿಮ್ನೋಸ್ಪರ್ಮ್ಸ್, ಟೆರಡೋಫೈಟ್ಸ್, ಬ್ರಯೋಫೈಟ್ಸ್ ಇದು ಯಾವುದ್ರಲ್ಲೂ ಡಬಲ್ ಫರ್ಟಿಲೈಸೇಷನ್ನ ನಾವು ನೋಡೋದಿಲ್ಲ. ಬಟ್ ಓನ್ಲಿ ಅಬ್ಸರ್ವ್ಡ್ ಇನ್ ದ ಕೇಸ್ ಆಫ್ ಎಂಜಿಯೋಸ್ಪರ್ಮ್ಸ್. ಇಲ್ಲಿ 2 times ಫರ್ಟಿಲೈಸೇಷನ್ ಆಗುತ್ತೆ. ಸೊ ಹಾಗಾಗಿ ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಇದು ಎಂಜಿಯೋಸ್ಪರ್ಮ್ಸಲ್ಲಿ ವಿತೌಟ್ ಎಕ್ಸೆಪ್ಷನ್ ಅಕರ್ಸ್. ದಿಸ್ ಫಿನಾಮಿನನ್ ಅಕರ್ಸ್ ವಿತೌಟ್ ಎಕ್ಸೆಪ್ಷನ್ ಆ್ಯಂಡ್ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಲ್ಸೋ. ಸೊ ಇನ್ನು ಪ್ರೆಸೆನ್ಸ್ ಆಫ್ ವೆಸಲ್ಸ್ ಅಂತ ಹೇಳಿದರೆ ದಿಸ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ವೆಸಲ್ಸ್ ಆರ್ ಫೌಂಡ್ ಆಲ್ಸೋ ಇನ್ ದ ಜಿಮ್ನೋಸ್ಪರ್ಮ್ಸ್. ಇನ್ನು ಆಟೋಟ್ರೋಫಿಕ್ ನೇಚರು ರಾಂಗ್ ಆಗುತ್ತೆ. ಯಾಕೆ ಅಂತ ಅಂದರೆ ಇದು ಆಲ್ ಪ್ಲಾಂಟ್ ಗ್ರೂಪ್ಸ್, ಎಲ್ಲ ಪ್ಲಾಂಟ್ಸಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ದ ಪ್ಲಾಂಟ್ಸ್ ಆರ್ ಆಟೋಟ್ರೋಫಿಕ್. ಸೊ ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, in gymnosperms, angiosperms, all are autotrophic in nature. They photosynthesize and produces the food. So answer, correct answer is B. Double fertilization occurs without exception in the case of angiosperms. The next question, which of the following correctly represents the type of life cycle patterns from the option given? So in a given diagram 1, this cycle represent the haplontic life cycle of the plants. In haplontic life cycle alli the sporophyte which is represented by a single celled diploid zygote, this sporophyte undergo meiosis and that forms the spores, haploid spores na formation ಮಾಡುತ್ತೆ. ಈ haploid spores further that ಮೈಟೋಟಿಕಲಿ ಡಿವೈಡ್ ಆಗಿಬಿಟ್ಟು ಗ್ಯಾಮೆಟೋಫೈಟ್ಸನ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಇಲ್ಲಿ ಗ್ಯಾಮೆಟೋಫೈಟು ಗ್ರೀನ್ ಫೋಟೋಸಿಂಥೆಟಿಕ್ ಆಗಿರುತ್ತೆ, ಡಾಮಿನೆಂಟ್ ಫೇಸ್ ಆಗಿ ಇರುತ್ತೆ. ಸೊ ಅಗೇನ್ ದಿಸ್ ಗ್ಯಾಮೆಟೋಫೈಟಿಕ್ phase produces the gametes and fuses to forms the zygote again. This zygote represented by the single cell. So this is the haplontic life cycle. Then ಇಲ್ಲಿ 3 ನೋಡೋಣ. ದಿಸ್ ಇಸ್ ವೈಸ್ ವರ್ಸಾ ಫಾರ್ ದಿಸ್ 1 ಸೈಕಲ್ 1. ಇದು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಆದರೆ ಇದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ಗೆ ಕ್ಲೈಮೆಡೋಮೊನಾಸ್ ಆಗಿರ್ಬೋದು, ಹಾಗೆ ಸ್ಪೈರೋಗೈರ್ ಆಗಿರ್ಬೋದು, ಈ ಥರದ ಮೆಂಬರ್ಸನ್ನು, ಆಲ್ಗೆ ಮೆಂಬರ್ಸನ್ನು ಎಕ್ಸಾಂಪಲ್ ಕೊಡ್ಬೋದು. ಇನ್ನು ಡಿಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ ಸ್ಪೋರೋಫೈಟ್, ಡಿಪ್ಲಾಯ್ಡ್, green plant is the dominant phase. And then this produces the true leaf system and the roots and long lived. And then further the gametophyte phase is the short lived phase. So illenagate further the sporophyte through the meiosis division forms the spores. These spores forms the gametophytes. Gametophytes further leads to the formation of gametes and further fusion leads to the development of the zygote. Zygote further through the mitosis division again the sporophytes will be zygote by the mitosis division that give rise to the sporophyte again. So sporophyte is the long-lived dominant phase, gametophyte is the short-lived phase. This is seen in the case of the seed-producing plants such as the gymnosperms and the angiosperms. In the second life cycle ನೋಡಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ದಿಸ್ ಈಸ್ ಇಂಟರ್ಮೀಡಿಯೇಟ್ ಸ್ಟೇಜ್ ಅಂದರೆ ಹೆಪ್ಲೋಡಿಪ್ಲಾಂಟಿಕ್ ಅಂತ ಹೇಳ್ಬೋದು. ಈ ರೀತಿಯಾದ ಲೈಫ್ ಸೈಕಲ್ನ ನಾವು ಬ್ರಯೋಫೈಟ್ಸಲ್ಲಿ ಹಾಗೆ ಟೆರಡೋಫೈಟ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್ ದ ಡಾಮಿನೆಂಟ್ ಫೇಸ್ ಇಸ್ gametophyte. That gametophyte produces the gametes by the fusion that forms the zygote. Zygote further ಏನು ಮಾಡುತ್ತೆ, this
is represented by the single cell zygote. This is mainly develops to forms through the mitosis, develops to forms a sporophyte, and that sporophyte is depend on the gametophyte, and that sporophyte through the meiosis division forms the spores. Spores terminates to forms the gametophytes. This happens in the case of bryophytes, and in the case of the pteridophytes, the dominant phase is the sporophyte. Dominant phase is sporophyte in the represent ಆಗುತ್ತೆ. So sporophyte, so haploid spores in the formation ಮಾಡುತ್ತೆ. Then these spores that give rise to the gametophyte by the generation. Prothallus ಅಂತ ಹೇಳಿ pteridophytes ಅಲ್ಲಿ ಕರಿತೀವಿ. So this gametophyte give rise to the gametes, and further fusion of the gametes give rise once again the zygote, and zygote leads to the sporophyte formation. So ಹೀಗೆ ಲೈಫ್ ಸೈಕಲ್ಸ್ ಆಲ್ಟರ್ನೇಷನ್ ಆಫ್ ಜನರೇಷನ್ ನೋಡ್ತೀವಿ. ದಿಸ್ ಇಸ್ ದ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಇಲ್ಲಿ ಕೊಟ್ಟಿರುವಂಥದ್ದು ನೋಡೋಣ. ಎ ಆಪ್ಷನಲ್ಲಿ ಎಗೆ 1 ಇಸ್ ದ ಡಿಪ್ಲಾಂಟಿಕ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ರಾಂಗ್ ಬಿಕಾಸ್ ಇದು ದಿಸ್ ಒನ್ ರೆಪ್ರೆಸೆಂಟ್ಸ್ ದ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ನೆಕ್ಸ್ಟ್ ನೋಡೋಣ. ಬಿ ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ ಹೇಳಿದ್ದಾರೆ. ದಿಸ್ ಒನ್ ಈಸ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಸೊ ದಿಸ್ ಈಸ್ ಆಲ್ಸೋ ರಾಂಗ್. So again C is also wrong option, and D option ನೋಡೋಣ. 1 ಗೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಮೆನ್ಷನ್ ಮಾಡಲಾಗಿದೆ, 2 ಗೆ ಹ್ಯಾಪ್ಲೋಡಿಪ್ಲಾಂಟಿಕ್ ಮೆನ್ಷನ್ ಮಾಡಲಾಗಿದೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಆ್ಯಂಡ್ ದೆನ್ 3 ಗೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ಮೆನ್ಷನ್ ಮಾಡಿದ್ದಾರೆ. ದಿಸ್ ಈಸ್ ಕರೆಕ್ಟ್ ಆಪ್ಷನ್. 3 ಕೂಡ 1, 2 and the 3 are correctly identified. ಸೊ ಹಾಗಾಗಿ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ.